ಹಾಯ್ ವೀವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಮ್ಯಾಂಗೋ ಐಸ್ ಕ್ರೀಮ್ ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ನಾನು ಬಟರ್, ಕ್ರೀಮ್ ಆ್ಯಂಡ್ ಕಸ್ಟರ್ಡ್ ಪೌಡರ್ ಇದ್ಯಾವುದೂ ಇಲ್ಲದೇ ಮನೇಲಿರೋ ಇಂಗ್ರೀಡಿಯೆಂಟ್ದಿಂದನೇ ಈ ರೆಸಿಪಿನ ಮಾಡಿದ್ದೀನಿ. ಮೊದಲು ನಾನು ಮಾವಿನ ತೊಗೊಂಡಿದ್ದೀನಿ. 4 ಮಾವಿನಹಣ್ಣು, 3/4 ಲೀಟ್ರ್ ಹಾಲು, 200 ಗ್ರಾಮ್ ಸಕ್ಕರೆ, ಡ್ರೈ ಫ್ರೂಟ್ಸ್ಗಳನ್ನ ತೊಗೊಂಡಿದ್ದೀನಿ. ಮೊದಲು ನಾವು ಹಾಲನ್ನ ಚೆನ್ನಾಗಿ ಕುದಿಸ್ಕೊಬೇಕು. ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು 3/4 ಲೀಟ್ರ್ ಹಾಲನ್ನ ಅರ್ಧ ಲೀಟ್ರ್ ಆಗೋವರೆಗೂ ಚೆನ್ನಾಗಿ ಸ್ಲೋಲಿ ಕುದಿಸ್ಕೊತಾ ಇದ್ದೀನಿ. ಹಾಲು ಚೆನ್ನಾಗಿ ಕುದೀತಾ ಇದೆ. ನಾನು ಇದ್ರ ಜೊತೆಗೆ ನಾನು ಡ್ರೈ ಫ್ರೂಟ್ಸ್ನ ಕಟ್ ಮಾಡ್ಕೊತೀನಿ. ನಾನು ಬಾದಾಮಿ, ಗೋಡಂಬಿ, ಪಿಸ್ತಾ, ಡ್ರೈ ಗ್ರೇಪ್ಸ್ ಇದನ್ನೆಲ್ಲ ಚಾಪರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಚಾಪ್ ಮಾಡ್ಕೊತೀನಿ. ಚಾಕುಲ್ ಬೇಕಾದ್ರೆ ಪುಡಿಯಾಗಿ ಕಟ್ ಮಾಡಿಕೊಡಿ. ಹಾಲು ನೋಡಿ ಚೆನ್ನಾಗಿ ಕುದ್ದಿದೆ. ಚೆನ್ನಾಗಿ ಕುದೀತಾ ಇರುವಾಗ ನಾನು ಸಕ್ಕರೆನ ಆ್ಯಡ್ ಮಾಡ್ಕೊತೀನಿ. ಸಕ್ಕರೆನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಕಟ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನ ಮಿಕ್ಸ್ ಮಾಡ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಡ್ರೈ ಫ್ರೂಟ್ಸ್ನ ನಾವು ಚೆನ್ನಾಗಿ ಹಾಲು ಕುದ್ದಿ ಹಾರಿರುತ್ತಲ್ಲ ಆವಾಗ ಬೇಕಾದ್ರೂ ನಾವು ಆ್ಯಡ್ ಮಾಡ್ಕೊಬೋದು. ನಾನು ಯಾಕೆ ಈಗ ಆ್ಯಡ್ ಮಾಡ್ತೀನಿ ಅಂದರೆ ಹಾಲು ಕುದಿಯುವಾಗ ಹಾಕ್ಕೊಂಡಾಗ ಡ್ರೈ ಫ್ರೂಟ್ಸು ಜ್ಯೂಸಿನೆಸ್ ಎಲ್ಲ ಹಾಲು ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಅದಕ್ಕೋಸ್ಕರನೇ ಹಾಲು ಚೆನ್ನಾಗಿ ಇನ್ನೂ ಹಾಫ್ ಆನ್ ಅವರು ಚೆನ್ನಾಗಿ ಕುದೀಲಿ. ಹಾಲು ನೋಡಿ ಚೆನ್ನಾಗಿ ಕುದ್ದಿದೆ, ತಿಕ್ಕಾಗಿರಬೇಕು. ಈ ಟೈಮಲ್ಲಿ ಆಫ್ ಮಾಡಿ ರೂಮ್ ಟೆಂಪ್ರೇಚರ್ ಬಿಡೋಣ. ನಾವು ಮಾವಿನ ಕಟ್ ಮಾಡ್ಕೊಳ್ಳೋಣ. ಮಾವಿನ ಸಿಪ್ಪೆನ ತೆಗೆದ್ಬಿಟ್ಟು ಎಲ್ಲ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳೋಣ. ಸೊ ನಾನು ಮಾವಿನ ಮಿಕ್ಸಿಲಿ ಹಾಕುವಾಗ ಯಾವುದೇ ಥರ ನೀರನ್ನು ಹಾಕ್ಕೊಂಬಿಡಿ. ಹಾಗೆ ಮಾವಿನ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟಾಗಿ ರುಬ್ಕೊಳ್ಳಿ. ಆವಾಗ ಚೆನ್ನಾಗಿ ಹಾಲು ಜೊತೆ ಮಿಕ್ಸ್ ಮಾಡುವಾಗ ತುಂಬ ಚೆನ್ನಾಗಿರುತ್ತೆ. ಇವಾಗ ಹಾಲು ಬಂದು ರೂಮ್ ಟೆಂಪ್ರೇಚರ್ಗೆ ಅಲ್ಲಿದೆ, ಬಿಸಿ ಇಲ್ಲ. ಬಿಸಿ ಇಲ್ದಿರೋ ಹಾಲಿಗೆ ನಾವು ರುಬ್ಬಿರೋ ಮಾವಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡಿಕೊಂಡು 5 ನಿಮಿಷ ಬೀಟರ್ ಇದ್ದರೆ ಚೆನ್ನಾಗಿ ಹಾಲನ್ನ ಬೀಟ್ ಮಾಡ್ಕೊಳ್ಳಿ. ಆವಾಗ ಹಾಲು, ಮ್ಯಾಂಗೋ ಎಲ್ಲ ಡ್ರೈ ಫ್ರೂಟ್ಸು ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ. ಇವಾಗ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವ. ಇವಾಗ ನಾನು ಪೇಪರ್ ಗ್ಲಾಸ್ ತೊಗೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ಟೀಲ್ ಗ್ಲಾಸಲ್ಲಿ ಕೂಡ ಹಾಕ್ಕೊಬೋದು. ನಾನು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ. ಆವಾಗ ಡ್ರೈ ಫ್ರೂಟ್ಸು ಎಲ್ಲ ಹಾಲು ಜೊತೆಗೆ ಚೆನ್ನಾಗಿ ಎಲ್ಲ ಈಕ್ವಲ್ ಆಗಿ ಇರುತ್ತೆ. ಅದಕ್ಕೋಸ್ಕರ ಮಿಕ್ಕಿರೋ ಹಾಲನ್ನ ಬಂದು ನಾನು ಕಂಟೈನರ್ ಬಾಕ್ಸಲ್ಲಿ ಹಾಕೊಳ್ಳೋಣ. 6 ಅವರ್ ಡೀಪ್ ಫ್ರಿಜ್ಜಲ್ಲಿ ಇಡೋಣ. 6 ಅವರ್ ಇದ್ರೇ ಸಾಕು. ಸೇಮ್ ರೆಸಿಪಿನೇ, ಇದಕ್ಕೆ ನಾವು ಬೇರೆ ಫ್ರೂಟ್ಸ್ಗಳನ್ನ ಆ್ಯಡ್ ಮಾಡಿಕೊಂಡು ನಾವು ಐಸ್ ಕ್ರೀಮ್ನ ಮಾಡ್ಬೋದು. ಸೊ ಸಿಂಪಲ್ಲಾಗಿ 3 ಇಂಗ್ರೀಡಿಯೆಂಟಿಂದ ಈ ಐಸ್ ಕ್ರೀಮ್ನ ನಾವು ಮಾಡಿದ್ವಿ. ಸೊ 6 ಅವರ್ಸ್ ಆದಮೇಲೆ ನಾನು ಐಸ್ ಕ್ರೀಮ್ನ ಈಚೆ ತೆಗ್ತಿದ್ದೀನಿ ನೋಡಿ. ಸೊ ಚೆನ್ನಾಗಿ ಫ್ರೀಸ್ ಆಗಿದೆ. ಇದನ್ನ ನಾನು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೋಡಿ. ಪೇಪರಲ್ಲಿ ಚೂರು ಕೂಡ ಅಂಟಿಲ್ಲ. ಸಿಂಪಲ್ ಆ್ಯಂಡ್ ಈಸಿ ಮ್ಯಾಂಗೋ ರೆಸಿಪಿ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.